ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ತಯಾರಕ ಓಬೆನ್ ಎಲೆಕ್ಟ್ರಿಕ್ ಬೆಂಗಳೂರಿನ HSR ಲೇಔಟ್ನ ತನ್ನ ಪ್ರಮುಖ ಶೋರೂಮ್ನಲ್ಲಿ ಹೊಸ ರೋರ್ EVO ಬೈಕ್ ಪ್ರದರ್ಶನ ಆಯೋಜಿಸಿತ್ತು. ಕಂಪನಿಯ ಪ್ರಕಾರ 2026ನೇ ಹಣಕಾಸು ವರ್ಷದಲ್ಲಿ ಹೊಸ ಬೈಕ್ ಮಾರಾಟದ ಸುಮಾರು 30% ಕರ್ನಾಟಕದಿಂದಲೇ ಬರಲಿದೆ ಎಂದು ಹೇಳಿದರು. ಕಳೆದ ಹಣಕಾಸು ವರ್ಷದಲ್ಲಿ ಓಬೆನ್ ಎಲೆಕ್ಟ್ರಿಕ್ ಒಟ್ಟು ಮಾರಾಟದಲ್ಲಿ ಕರ್ನಾಟಕದ ಪಾಲು 20%ಕ್ಕೂ ಹೆಚ್ಚು ಇತ್ತು. ಇದೇ ಅವಧಿಯಲ್ಲಿ ರಾಜ್ಯದ ಅತಿ ಹೆಚ್ಚು ಮಾರಾಟವಾದ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಬ್ರ್ಯಾಂಡ್ ಆಗಿಯೂ ಕಂಪನಿ ಹೊರಹೊಮ್ಮಿದೆ. So I think today is really a big day for us because we are launching Roar Evo, our new product, Oben Electric's new Roar Evo in Karnataka, Bangalore where Oben Electric took birth. So we are very, very happy to also share this, that we have been the fastest growing electric EV company in this financial year, and we have been working towards it to become and maintain this speed, and also setting up our distribution and service center, giving consumer the best experience. 9 ಕಿಲೋವ್ಯಾಟ್ ಮೋಟಾರ್ ಮತ್ತು 3.4 ಕಿಲೋವ್ಯಾಟ್ ಅವರ್ LFP ಬ್ಯಾಟರಿಯೊಂದಿಗೆ ಬರುವ ರೋರ್ EVO ಭಾರತೀಯ ರಸ್ತೆ ಮತ್ತು ಹವಾಮಾನಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ. 10 ಲೀಟರ್ ಸ್ಟೋರೇಜ್, ರಿವರ್ಸ್ ಮೋಡ್, ಕನೆಕ್ಟೆಡ್ ಟೆಕ್ನಾಲಜಿ ಮತ್ತು ಹಲವು ಸುರಕ್ಷತಾ ವೈಶಿಷ್ಟ್ಯಗಳು ಇದರ ವಿಶೇಷತೆಯಾಗಿದೆ. ಪ್ರಸ್ತುತ ಕರ್ನಾಟಕದಲ್ಲಿ 10 ಶೋರೂಮ್ಗಳನ್ನು ಹೊಂದಿರುವ ಕಂಪನಿ ದೇಶಾದ್ಯಂತ 150 ಶೋರೂಮ್ ಜಾಲ ಹೊಂದಿದ್ದು, ಈ ವರ್ಷಾಂತಕ್ಕೆ 350ಕ್ಕೆ ವಿಸ್ತರಿಸುವ ಗುರಿ ಹೊಂದಿದೆ. ಎಲೆಕ್ಟ್ರಿಕ್ ವಾಹನಗಳತ್ತ ಗ್ರಾಹಕರ ಆಸಕ್ತಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಫೀಚರ್ಸ್ ಮತ್ತು ವಿಶೇಷ ಬೆಲೆ ಆಫರ್ ಮೂಲಕ ಓಬೆನ್ ಎಲೆಕ್ಟ್ರಿಕ್ ಕರ್ನಾಟಕ ಮಾರುಕಟ್ಟೆಯಲ್ಲಿ ತನ್ನ ಹಿಡಿತವನ್ನು ಇನ್ನಷ್ಟು ಬಲಪಡಿಸಲು ಮುಂದಾಗಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.